ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮಾಡ್ತಾ ಇವತ್ತಿನೊಂದು ಡೇನ ಶುರು ಮಾಡೋಣ. ಪೂಜೆ ಆಯಿತು. ಸೊ ಬಂಡೆ ಮಹಾಕಾಳಮ್ಮ ಟೆಂಪಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಪೂಜೆ ಆಯಿತು, ಬೆಳಗ್ಗೆನೆ ಇವಾಗ ದೇವಿ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಸೊ ಐ ಆಮ್ ರಿಯಲಿ ವೆರಿ ಬ್ಲೆಸ್ಡ್ ಫ್ರಮ್ ಮಾರ್ನಿಂಗ್. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅನ್ನೋದು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತೀನಿ. ಕೆಲಸದಲ್ಲಿ ದೇವ್ರನ್ನ ಕಾಣಬೇಕು ಅಂತಾರೆ, ಸೊ ಆದಷ್ಟು ಅದನ್ನೊಂದು ತಲೆಗೆ ಇಟ್ಕೊತೀನಿ. ಸೊ ಬನ್ನಿ ಹಾಗಿದ್ರೆ ಶುರು ಮಾಡೋಣ ಇವತ್ತಿನ ಒಂದು ವ್ಲಾಗ್. ಸೊ ಯಾರೆಲ್ಲ ನನ್ನ ಬರ್ತ್ಡೇಗೆ ವಿಶ್ ಮಾಡ್ತಾ ಇದ್ದೀರಾ, ಐ ಆಮ್ ರಿಯಲಿ ವೆರಿ ಬ್ಲೆಸ್ಡ್ ಆ್ಯಂಡ್ ಐ ಆಮ್ ರಿಯಲಿ ವೆರಿ ಥ್ಯಾಂಕ್ಫುಲ್ ಟು ಆಲ್ ಆಫ್ ದೆಮ್. ಸಿಂಪಲ್, ಬೆಳಗ್ಗೆ ಮಾರ್ನಿಂಗ್ ಟೆಂಪಲ್ಗೆ ಹೋಗಿ ಬರೋಣ ಅಂತ ಅಂದ್ಕೊಂಡು ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಈವ್ನಿಂಗ್ ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಬರ್ತ್ಡೇ ಸಿಂಪಲ್ಲಾಗಿ ಆದಷ್ಟು ನಡೆಯುತ್ತೆ. ಸೊ ತುಂಬ ಗ್ರ್ಯಾಂಡೆಲ್ಲ ನಾನು ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ನಾರ್ಮಲ್ ಕೇಕ್ ಕಟ್ಟಿಂಗ್, ಡಿನ್ನರ್ ಅಷ್ಟೇ. ಸೊ ಹೋಗ್ತಾ ಟೆಂಪಲಲ್ಲಿ ನಿಮಗೆ ಆನ್ ದ ವೇ ಟೆಂಪಲ್ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ ಬನ್ನಿ. ಇಡ್ಲಿ, ಪಲಾವ್, ವಡೆ ತಿಂದಿದ್ದಾಯಿತು. ಇವಾಗ ನೇರ ದರ್ಶನ ಟೆಂಪಲ್ಲಿಗೆ. ನೇರ ದರ್ಶನ ನೇರ ದರ್ಶನ ಸ್ವಲ್ಪ ಪಬ್ಲಿಕ್ ಶೈ ಅನಿಸುತ್ತೆ, ಬಟ್ ಇತ್ತೀಚೆಗೆಲ್ಲ ಅನ್ಸಲ್ಲ ಗೈಸ್. ರಿಯಲಿ ವೆರಿ ಫೈನ್. ಸ್ವಲ್ಪ ಫಿಯರ್ ಹೋಗ್ಬಿಟ್ಟಿದೆ. ವಾಯ್ನಾಡಿಂದ ಹೋಗಿ ಬಂದ್ಮೇಲೆ ಇವ್ರ ವ್ಲಾಗಿಂಗ್ ನೋಡಿದ್ಮೇಲೆ ಅಂತೂ ಫಿಯರೇ ಹೋಗ್ಬಿಡ್ತು. ಇವ್ರದ್ದೊಂದು ವಿಡಿಯೋ ಇದೆ, ಇವ್ರದ್ದೊಂದು ಸಪ್ರೇಟ್, ಎಲ್ಲ ವ್ಲಾಗಲ್ಲಿ ಮಿಕ್ಸ್ ಮಾಡಲ್ಲ, ಸಪ್ರೇಟಾಗಿ ಒಂದು 2 minutes ಹಂಗಿದೆ. ಆ ವ್ಲಾಗ್ನ ಎಡಿಟ್ ಮಾಡಿ ಹಾಕ್ತೀನಿ, ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತೀನಿ. ಬಟ್ ಇವ್ರದ್ದಷ್ಟೇ, ನಮ್ದು ಯಾವುದೋ ಮಿಕ್ಸ್ ಇರೋದಿಲ್ಲ. ನೀವು ನೋಡಿ ಅದಕ್ಕೆಲ್ಲ ಪ್ರೋತ್ಸಾಹ ನೀಡಿ. ಸೊ ನಿಜವಾಗ್ಲೂ ನಾವು ತುಂಬ ಖುಷಿಯಾಗ್ಬಿಡ್ತೀವಿ. ವ್ಲಾಗಿಂಗ್ ಹಿಂಗೂ ಮಾಡ್ಬೋದು, ಖಂಡಿತ ಮಾಡ್ಬೋದು ಗೈಸ್. ಯಾರು ಬೇಕಾದ್ರೂ ಮಾಡ್ಬೋದು. ನೀವು ಕೂಡ ಹಿಂಗೆ ಇಮಿಡಿಯೇಟ್ ಫೋನ್ ಎತ್ಕೊಂಡ್ಬಿಟ್ಟು ಮಾಡ್ಬೋದು ಅಂತ ನನಗೆ ತಿಳಿಸ್ಕೊಟ್ಟಿದ್ದೆ ಇವರು. ನಾನು 2-3 ವರ್ಷದಿಂದ ಮಾಡ್ತಾ ಇರೋದೆಲ್ಲ ವೇಸ್ಟ್ ಅನ್ಸ್ಬಿಡ್ತೀವ್ರ ಮುಂದೆ. ಅಷ್ಟು ಒಂಥರ ಏನಂತಾರೆ, ಕಾನ್ಫಿಡೆಂಟಾ, ವೆರಿ ವೆರಿ ಕಾನ್ಫಿಡೆಂಟ್. ಆ್ಯಕ್ಚುಲಿ ಇವ್ರದ್ದು ಓವರ್ ಕಾನ್ಫಿಡೆಂಟ್ ಅಂತ ಹೇಳೋಕ್ಕಾಗಲ್ಲ. ಕರೆಕ್ಟಾಗಿ ವ್ಲಾಗಿಂಗ್ ಮಾಡಿ ಮುಗಿಸ್ಬಿಟ್ರು ಅವತ್ತು. ನೋಡುವ ವ್ಲಾಗ್ ಅಂದ್ರೆ ಅದೇ ಥರ ಕ್ಯಾಶುವಲ್ ಆಗಿ ಹೆಂಗೆ ಮಾತಾಡ್ತೀವೋ ಅದೇ ಥರ ಅಲ್ಲಿ ಕಾನ್ಫಿಡೆನ್ಸ್. ಈಗ ನಾವು ಡೈಲಿ ಮಾತಾಡುವಾಗ ಕಾನ್ಫಿಡೆನ್ಸ್ನ ಥಿಂಕ್ ಮಾಡ್ಕೊಂಡು ಮಾತಾಡ್ತೀವ, ಇಲ್ಲ ತಾನೆ? ಸೊ ಅದಕ್ಕೆ ಅದೇನು ಡೈಲಿ ವ್ಲಾಗ್ ಅಂತ. ಬಟ್ ಏನು ಒಂದು ಪ್ರಾಬ್ಲಮ್, ಕ್ಯಾಶುವಲ್ ಆಗಿರ್ತೀವಿ, ಪಬ್ಲಿಕಲ್ಲಿ ಹಿಡಿಯೋದು ಅಷ್ಟೇ. ಅದು ಬಿಟ್ಟರೆ ದಟ್ಸ್ ಫೈನ್. ಪಬ್ಲಿಕಲ್ಲಿ ಹಿಡಿದು ಮಾತಾಡೋದು ಸ್ವಲ್ಪ ಶೈನೆಸ್ ಆಗುತ್ತೆ, ಅದು ಬಿಟ್ಟರೆ ಎಲ್ಲ ಫೈನ್. ಪಬ್ಲಿಕ್ ಅಂದ್ರೆ ಯಾರು? ಅವರು ಎಲ್ಲ ನಮ್ಮ ಅಣ್ಣ ತಮ್ಮರು ಎಲ್ಲ ಇರ್ತಾರೆ. ಅವರು ಎಲ್ಲ ಅಡ್ಜಸ್ಟ್ ಮಾಡ್ಕೋತಾರೆ. ಬಟ್ ನಾವೇನ ಬೇರೆ ಥರ ಏನು ಇದು ಮಾಡಲ್ವಲ್ಲ. ಸ್ವಲ್ಪ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ ಇದ್ರೆ. ಏನೋ ಶೂಟಿಂಗ್ ನಡೀತಿದೆ ಗೈಸ್, ಬನ್ನಿ ನಾವು ಜಾಯಿನ್ ಆಗೋಣ ಅಂತೇಳಿ. ಏನು ನಮ್ಮ ಮನೆ ಸುತ್ತಮುತ್ತ ಆಲ್ಮೋಸ್ಟ್ ಬರೀ ಶೂಟಿಂಗೇ ನಡೀತಾ ಇರುತ್ತೆ. ನಾವು ಹೋಗ್ಬಿಟ್ಟು ಒಂದು ಸ್ವಲ್ಪ ನಮಸ್ಕಾರ ಹಾಕೊಂಬರೋಣ ಅಂದ್ರೆ ಆಗಲ್ಲ. ಏನೋ ಎಲ್ಲ ಹೊಲ್ದು ಬರಬೇಕು ಬಿಡಿ, ಇಂಟ್ರೆಸ್ಟ್ ಇಲ್ಲ. ಐ ಆಮ್ ಹ್ಯಾಪಿ ಆ್ಯಂಡ್ ಓಕೆ ವಿತ್ ಮೈ ವ್ಲಾಗ್ಸ್. ನೀವು ಕವರ್ ಆಗ್ತಾನೇ ಆಗ್ತಾ ಇರೋ ಒಂದು ಗೊತ್ತಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಟ್ಸ್ ನಾಟ್ ಈಸಿ ಟು ಕಂಟಿನ್ಯೂಸ್ ಆಗಿ ಇಟ್ಕೊಂಡು ವ್ಲಾಗ್ ಮಾಡೋದು. ಕೈಯೆಲ್ಲ ನೋವು ಬಂದುಬಿಡುತ್ತೆ ಗೈಸ್. ಲಿಟ್ರಲಿ ಆಫ್ಟರ್ ವೆರಿ ಲಾಂಗ್ ಟೈಮ್ ಈ ಥರ ನಾನು ಕಂಟಿನ್ಯೂಸ್ ಆಗಿ ಇವ್ರ ಜೊತೆ ವ್ಲಾಗಿಂಗ್ ಮಾಡ್ತಿರೋದು. ಆ್ಯಂಡ್ ಇವರು ಕೂಡ ಸೀಮ್ಸ್ ಟು ಬಿ ಸಸ್ಪಿಷಿಯಸ್. ಸ್ವಲ್ಪ ನಿಧಾನ ಕೊಡಿ. ಇವತ್ತಂತೂ ಫುಲ್ ವ್ಲಾಗಿಂಗಲ್ಲಿ ಜಡ್ಜ್ ಆಗಿಬಿಡ್ತೀನಿ.
ನಮ್ದಂತೂ ನಡ್ಡಿ ಕ್ಯಾಪ್ಚರ್ ವಾಟ್ಸಪ್ ಮ್ಯಾನ್ ವಾಟ್ಸಪ್ ಗೈಸ್ ತುಂಬ ಬಿಸಿಲಿರೋದ್ರಿಂದ ಫುಲ್ ಸ್ವೆಟ್ ಆಗಿಬಿಟ್ಟಿದ್ದೀನಿ. ಈಗ ಜಸ್ಟ್ ತಿಂಡಿ ತಿಂದ್ವಿ, ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಷ್ಟೇ ಮುಗೀತು ಬರ್ತ್ಡೇ ಸೆಲೆಬ್ರೇಷನ್. ಖರ್ಚಿಗೆ ಬೇರೆ ಇಲ್ಲ, ಅವ್ರು ಖರ್ಚಿಗೆ ಭಯಂಗಿಲ್ಲ ಬಿಡಂಗಿಲ್ಲ ಇವತ್ತು. ಆಗಲೇ ಬೈದಾಯ್ತು. ಅಂದರೆ ವಿಷಯ ಇಷ್ಟೇ, ನನಗೆ ಜಗಳಗಳಿಂದ ದೂರ ಇದ್ದೀನಿ ಅಂತ ಅಂದಿದ ತಕ್ಷಣ ತಪ್ಪು ನಂದೇ ಆಗಿರಲ್ಲ. ನನ್ನ ಪರಿಸ್ಥಿತಿಗೆ ತಲೆ ಬಾಗಿದ್ದೀನಿ ಹೊರತು ಬೇರೆ ಇನ್ನೇನು ಅಲ್ಲ. ಶೇಪ್ ಔಟ್ ಅದೇನಿಲ್ಲ. ಸೊ ನನಗೆ ಹೊರಗಡೆ ಹೋದ್ವಿ ಅಂದರೆ ಖರ್ಚು ಬೇಕೇ ಬೇಕು. ಸೊ ಅದು ಬೇಕಾಗಿರೋ ಟೈಮಲ್ಲೇ ಸಿಗಲ್ಲ. ಇದು ತುಂಬ ಸರಿ ಹೇಳಿರ್ತೀನಿ, ಬೇಕಾಗಿರೋ ಟೈಮಲ್ಲೇ ಸಿಕ್ಕಿರಲ್ಲ. ಯಾವ ಟೆಂಪಲ್? ಬಂಡೆ ಮಹಾಕಾಳಿ. ಬಂಡೆ ಮಕ್ಕಳು. ಓಕೆ ಗಾಯ್ಸ್, ಅಲ್ಲಿ ಸಿಗ್ತೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗೇನ್. ಸೊ ಬೆಳಗ್ಗೆ ವ್ಲಾಗ್ ಇವಾಗ ಕಂಟಿನ್ಯೂ ಮಾಡ್ತಿದ್ದೀನಿ. ಸೈಡಲ್ಲಿ ಏನಂತ ಕ್ಲಿಪ್ ನೋಡ್ತಾ ಇದ್ದೀರಿ, ಇದು ಎಗರ್ಕೊಂಡು ಹೋಗ್ಬಿಡುತ್ತೆ ಇಷ್ಟು, ಅದಕ್ಕೆ ಈ ಥರ ಹಾಕ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ಅ ಫೈನಲ್ ಲುಕ್ ಆ್ಯಂಡ್ ದಿಸ್ ಇಸ್ ಮೈ ಡ್ರೆಸ್. ನಮ್ಮ ರಿಷಿ ಇದೇ ಥರ ಮಾಡೋದು, ನಮ್ಗೆ ಮಿಸ್ ಹಿಮ್ ವೆರಿ ಮಚ್. ಆ್ಯಂಡ್ ಇವಾಗ ಹೊಟ್ಟಿದ್ದೀವಿ ಡಿನ್ನರ್ ಪಾರ್ಟಿಗೆ. ಆ್ಯಂಡ್ ರೀ ಕ್ಯಾಂಡಲ್ ಹಚ್ಬಿಟ್ಟು ಮೋಸ್ಟ್ಲಿ ಕ್ಯಾಂಡಲ್ ಹಚ್ಚಿದ್ನ ಆ್ಯಡ್ 4 ಬಂದ. ಇಲ್ಲ, ಅದು ಬೆಳಕಬೇಕು, ಚೆನ್ನಾಗಿದೆ ಈಗ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಅನುಷಾ, ಹ್ಯಾಪಿ ಬರ್ಡೇ ಟು ಯು. Happy birthday.